ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ನವವಿವಾಹಿತರು ಕಡ್ಡಾಯವಾಗಿ ಮಾಡಲೇಬೇಕಾದ ವ್ರತಗಳಲ್ಲಿ ಮಂಗಳಗೌರಿ ವ್ರತವು ಮೊದಲನೆಯದು. 4 ಮಂಗಳವಾರದಂದು ಮಂಗಳಗೌರಿಯನ್ನು ಪೂಜಿಸಬೇಕು. ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಮಂಗಳಗೌರಿ. ಈ ವ್ರತವನ್ನು ಸಾಮಾನ್ಯವಾಗಿ ನವವಿವಾಹಿತ ವಧುಗಳು ಮಾಡುತ್ತಾರೆ. ಈ ವ್ರತದ ಆಚರಣೆಯು ಮಹಿಳೆಯರಿಗೆ ಶಾಶ್ವತವಾಗಿ 5ನೆಯ ಮಂಗಳಕರವಾಗಿದೆ ಎಂದು ನಂಬಲಾಗಿದೆ. ನಾರದ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣದಿಂದ ಶ್ರೀಕೃಷ್ಣನು ದ್ರೌಪದಿಗೆ ಈ ವ್ರತವನ್ನು ವಿವರಿಸಿದರು. ಮಾಹಿಷ್ಮತಿ ನಗರವನ್ನು ಆಳುತ್ತಿದ್ದ ರಾಜ ಜಯಪಾಲನು ತನಗೆ ಎಷ್ಟು ಸಂತೋಷಗಳು ಮತ್ತು ಆಶೀರ್ವಾದಗಳನ್ನು ಹೊಂದಿದ್ದರೂ ಮಕ್ಕಳಿಲ್ಲ ಎಂದು ದುಃಖಿಸುತ್ತಿದ್ದನು. ಎಷ್ಟೇ ಪ್ರಾರ್ಥನೆ ಮಾಡಿದರೂ ದಾನ ನೀಡಿದರೂ ಮಕ್ಕಳಾಗಲಿಲ್ಲ. ಕೆಲಕಾಲ ಅವರ ಆರಾಧನೆಯಿಂದ ಮೆಚ್ಚಿದ ಪರಮೇಶ್ವರನು ಮಹಾರಾಜ ದಂಪತಿಗಳ ಮೇಲೆ ಕರುಣೆ ತೋರಿದರು. ಜಯಪಾಲ ನಗರಕ್ಕೆ ಬಂದು ಅಂತಃಪುರದ ಹೊರಗಿನ ದ್ವಾರದಲ್ಲಿ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಹೇಳಿ ಹೊರಟು ಹೋದರು. ಜಯಪಾಲನ ಹೆಂಡತಿಯು ಔತಣವನ್ನು ತಯಾರಿಸಲು ಭಿಕ್ಷೆ ನೀಡಲು ಬರುವ ಮುನ್ನವೇ ತಪಸ್ವಿ ಹೊರಟು ಹೋದರು. ಇದು 3 ದಿನಗಳ ಕಾಲ ಹೀಗೆಯೇ ನಡೆಯಿತು. ಮಹಾರಾಣಿ ತನ್ನ ಗಂಡನಿಗೆ ನಡೆದದ್ದನ್ನೆಲ್ಲ ವಿವರಿಸಿದರು. ಆ ಸನ್ಯಾಸಿ ನಾಳೆ ಬರುವ ಮೊದಲು ಸಿದ್ಧರಾಗಿರಲು ರಾಜರು ತನ್ನ ಹೆಂಡತಿಗೆ ಹೇಳಿದರು. ಮರುದಿನ ಸನ್ಯಾಸಿ ರೂಪದಲ್ಲಿ ಶಿವ ಬಂದು ಮಹಾರಾಣಿ ಚಿನ್ನದ ತಟ್ಟೆ ಸೇರಿದಂತೆ ಭಿಕ್ಷೆ ನೀಡಲು ಮುಂದಾದಾಗ ಸನ್ಯಾಸಿ ಭಿಕ್ಷೆ ಸ್ವೀಕರಿಸದೆ ನಿಮ್ಮ ಮಕ್ಕಳಿಲ್ಲದ ಕೈಯಿಂದ ನಾನು ಭಿಕ್ಷೆ ಸ್ವೀಕರಿಸುವುದಿಲ್ಲ ಎಂದರು. ಆಗ ಮಹಾರಾಣಿಯು, ಓ ಮಹಾತ್ಮ, ಶಿವನ ಕೃಪೆ ಇನ್ನೂ ನಮಗೆ ದೊರೆತಿಲ್ಲ, ಹಾಗಾಗಿ ಮಕ್ಕಳಿಲ್ಲ. ಆದರೆ ಯಾವುದಾದರೂ ಒಂದು ಮಾರ್ಗವಿರಬೇಕು, ಯಾವುದಾದರೂ ಒಂದು ವ್ರತವನ್ನು ಹೇಳಿಕೊಡಿ ಎಂದು ಬೇಡಿಕೊಂಡಳು. ಮಹಾರಾಣಿಯ ಪ್ರಾರ್ಥನೆಗೆ ಕರುಣಿಸಿದರು ಮತ್ತು ಸಾಧುವಿನ ರೂಪದಲ್ಲಿ ಈಶ್ವರರು ಹೇಳಿದರು, ಅಮ್ಮ, ನಾನು ಏನು ಹೇಳಲಿದ್ದೇನೆಂದು ನಿನ್ನ ಪತಿಗೆ ಹೇಳು. ಅವನಿಗೆ ನೀಲಿ ನಿಲುವಂಗಿಯನ್ನು ಧರಿಸಿ ನೀಲಿ ಕುದುರೆಯನ್ನು ಏರಿಸಿ ಮತ್ತು ನಗರದ ಪೂರ್ವಕ್ಕೆ ಏಕಾಂಗಿಯಾಗಿ ಸವಾರಿ ಮಾಡಲೆಂದು ಹೇಳು. ಅಲ್ಲಿ ಅವನ ನೀಲಿ ದೇಹವು ಸುಸ್ತಾಗಿ ಬೀಳುವ ಅರಣ್ಯದಲ್ಲಿ ಅಗೆದರೆ ಚಿನ್ನದ ದೇವಾಲಯವು ಹೊರಹೊಮ್ಮಿಸುತ್ತದೆ. ನಿನ್ನ ಪತಿಯು ಆ ಸ್ವರ್ಣ ಮಂದಿರದಲ್ಲಿರುವ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ನಿನಗೆ ಸಂತಾನವನ್ನು ಕೊಡುತ್ತಾರೆ ಎಂದು ಹೇಳಿ ಸನ್ಯಾಸಿಯ ರೂಪದಲ್ಲಿದ್ದ ಶಿವ ಹೊರಟು ಹೋದರು. ಸನ್ಯಾಸಿ ಹೇಳಿದ್ದನ್ನೆಲ್ಲ ಮಹಾರಾಣಿ ತನ್ನ ಪತಿಗೆ ಹೇಳಿದಾಗ ಮಹಾರಾಜನು ಹಾಗೆಯೇ ಮಾಡಿ ಸ್ವರ್ಣ ಮಂದಿರದಲ್ಲಿ ದೇವಿಯನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಮಹಾರಾಜನ ಭಕ್ತಿಗೆ ಮೆಚ್ಚಿದ ಮಂಗಳಗೌರಿಯು ಪ್ರತ್ಯಕ್ಷರಾಗಿ ಏನು ವರಬೇಕು ಎಂದು ಕೇಳಲು ಜಯಪಾಲ, ನನಗೆ ಹಣ ಬೇಡ, ಮಗು ಬೇಕು ಎಂದ. ಹಾಗಾದರೆ ಅಮ್ಮ ದೀರ್ಘಾಯುಷ್ಯ ವಿಧವೆ ಕನ್ಯೆಯಾಗಲು ಬಯಸುತ್ತಾಳೆ. ಚಿಕ್ಕವನು ಸೌಮ್ಯನೂ ಆದ ಮಗ ಬೇಕಾ? ಅಮ್ಮ ಅವರು ಹಾರೈಕೆ ಕೇಳಿದರು. ಆಗ ರಾಜನು ಪಿತೃಗಳನ್ನು ಮೇಲಕ್ಕೆತ್ತಲು ಒಬ್ಬ ಮಗನನ್ನು ಬಯಸಿದನು. ಆಗ ದೇವಿಯು ಆ ರಾಜನನ್ನು ಅವನ ಬದಿಯಲ್ಲಿರುವ ಗಣಪತಿಯ ಹತ್ತಿರ ಕರೆದುಕೊಂಡು ಹೋಗಿ ಅದರ ಪಕ್ಕದಲ್ಲಿರುವ ಚೂತ ಮರದ ಹಣ್ಣನ್ನು ನಿನ್ನ ಹೆಂಡತಿಗೆ ಕೊಡು ಎಂದರು. ಜಯಪಾಲ ಅಮ್ಮ ಹೇಳಿದ ಹಾಗೆ ಒಂದು ಹಣ್ಣಿನ ಬದಲು ಮರದಿಂದ ಎಲ್ಲಾ ಹಣ್ಣುಗಳನ್ನು ಕಡಿದು ಹಾಕಿದಾಗ ಗಣಪತಿಗೆ ಕೋಪ ಬಂದು, ಇದರಿಂದ ಗಣಪತಿಯು ನಿನಗೆ ಹುಟ್ಟಿದ ಮಗ ತನ್ನ 16ನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯುತ್ತಾನೆ ಎಂದು ಶಾಪ ನೀಡುತ್ತಾರೆ. ಸ್ವಲ್ಪ ಸಮಯದ ನಂತರ ಜಯಪಾಲನ ಹೆಂಡತಿ ಮಗನಿಗೆ ಜನ್ಮ ನೀಡಿದರು. ಹುಡುಗನಿಗೆ ಶಿವ ಎಂದು ಹೆಸರಿಟ್ಟರು. ಮಗನು ಬೆಳೆಯಲಾರಂಭಿಸಿದನು. ರಾಣಿಯು ತನ್ನ ಗಂಡನಿಗೆ, ನಮ್ಮ ಮಗನಿಗೆ ಮದುವೆ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಎಂದುಕೊಂಡು ಶಿವನಿಗೆ ಮದುವೆ ಮಾಡೋಣ ಎಂದರು. ಮಹಾರಾಜರು ತಮ್ಮ ಮಗ ಕಾಶಿ ವಿಶ್ವೇಶ್ವರನ್ನು ಭೇಟಿ ಮಾಡಿದಾಗ ಮದುವೆ ಮಾಡೋಣ ಎಂದು ಹೇಳಿ ಆ ಹುಡುಗನನ್ನು ಚಿಕ್ಕಪ್ಪನೊಂದಿಗೆ ಕಾಶಿಗೆ ಕಳುಹಿಸಿದರು. ಇವರಿಬ್ಬರು ಕಾಶಿಗೆ ಹೋಗುವ ಮಾರ್ಗದಲ್ಲಿ ಪ್ರತಿಷ್ಠಾನಪುರವನ್ನು ತಲುಪಿದರು. ಅಲ್ಲಿ ಕೆಲವು ಕನ್ಯೆಯರು ಆಟವಾಡುತ್ತಿದ್ದರು. ಆ ಪೈಕಿ ಸುಶೀಲ ಎಂಬ ಹುಡುಗಿ ಮತ್ತೊಬ್ಬ ಹುಡುಗಿಯ ಜೊತೆ ಜಗಳವಾಡಿದಳು. ಆ ಹುಡುಗಿ ಸಿಟ್ಟಿನಿಂದ ಸುಶೀಲಾಳನ್ನು ನಿಂದಿಸಿದ್ದಾಳೆ. ಆಗ ಸುಶೀಲ, ನನ್ನ ತಾಯಿ ಮಂಗಳಗೌರಿ ವ್ರತ ಮಾಡುವುದರಿಂದ ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೆಟ್ಟ ಪರಿಸ್ಥಿತಿ ಬರುವುದಿಲ್ಲ, ಮುತ್ತೈದೆ ಭಾಗ್ಯವೂ ಹೆಚ್ಚಾಗಿರುತ್ತದೆ ಎಂದು ನುಡಿದಳು. ಇದನ್ನೆಲ್ಲ ಗಮನಿಸಿದ ಶಿವನ ಚಿಕ್ಕಪ್ಪ ಶಿವನನ್ನು ಈಕೆಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿದನು. ಸುಶೀಲೆಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಿದರೆ ಮಂಗಳಗೌರಿಯ ಕೃಪೆಗೆ ಪಾತ್ರನಾಗಿ ಪರಿಪೂರ್ಣ ಆಯಸ್ಸು ಶಿವನಿಗೆ ಖಚಿತವಾಗಿ ದೊರೆಯುತ್ತದೆ ಎಂದು ಭಾವಿಸುತ್ತಾನೆ. ಶಿವನ ಚಿಕ್ಕಪ್ಪ ಧ್ಯಾನದಲ್ಲಿರುವ ಸುಶೀಲಳ ಹೆತ್ತವರನ್ನು ಸಂಪರ್ಕಿಸಿ ಶಿವನೆಂಬ ಹುಡುಗನೇ ನಿನ್ನ ಮಗಳಿಗೆ ಸೂಕ್ತ ಪತಿ ಎಂದು ಮನವರಿಕೆ ಮಾಡುತ್ತಾನೆ. ಸುಶೀಲೆಯನ್ನು ಹೆತ್ತವರು ಇದನ್ನು ದೇವರ ವಾಕ್ಯವೆಂದು ತಿಳಿದು ಸುಶೀಲೆಯನ್ನು ಶಿವನೊಂದಿಗೆ ವಿವಾಹ ಮಾಡಿಕೊಟ್ಟರು. ನವದಂಪತಿಗಳು ಆ ರಾತ್ರಿ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಆಚರಿಸುತ್ತಾರೆ. ಮಂಗಳಗೌರಿ ದೇವಿಯು ಸುಶೀಲೆಯ ಕನಸಿನಲ್ಲಿ ಮುತ್ತೈದೆಯ ರೂಪದಲ್ಲಿ ಕಾಣಿಸಿಕೊಂಡರು ಮತ್ತು ನಿನ್ನ ಪತಿ ಅಲ್ಪಾಯುಷ್ಯ, ನಾನು ಈ ದೋಷಕ್ಕೆ ಪರಿಹಾರವನ್ನು ಹೇಳಿಕೊಡುತ್ತೇನೆ ಕೇಳು ಎಂದು ಹೇಳಿದರು.
ಸ್ವಲ್ಪ ಸಮಯದಲ್ಲಿಯೇ ನಿನ್ನ ಗಂಡನನ್ನು ಕೊಲ್ಲಲು ಕಾಳಸರ್ಪವು ಬರುತ್ತದೆ. ತಕ್ಷಣ ನೀನು ಅದರ ಮುಂದೆ ಹಾಲು ತುಂಬಿದ ಮಡಿಕೆಯನ್ನು ಇರಿಸಿ, ನಂತರ ಹಾವು ಆ ಕೋಶಕ್ಕೆ ಪ್ರವೇಶಿಸಿದಾಗ ಮಡಿಕೆಯ ಬಾಯಿಯನ್ನು ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಿ ಬೆಳಿಗ್ಗೆ ನಿಮ್ಮ ತಾಯಿಗೆ ಬಾಗಿನವನ್ನು ನೀಡು ಎಂದು ಮಂಗಳಗೌರಿ ತಿಳಿಸುತ್ತಾರೆ. ಸುಶೀಲೆಯು ಗೌರಿದೇವಿ ಹೇಳಿದ ಹಾಗೆಯೇ ಮಾಡುತ್ತಾಳೆ. ಅದರೊಂದಿಗೆ ಶಿವನು ತನ್ನ ಅಲ್ಪಾಯುಷ್ಯವನ್ನು ಕಳೆದುಕೊಂಡು ಪೂರ್ಣಾಯುಷ್ಯವನ್ನು ಪಡೆಯುತ್ತಾನೆ. ಇದನ್ನು ಅರಿಯದ ಶಿವನು ತನ್ನ ಚಿಕ್ಕಪ್ಪನೊಂದಿಗೆ ಕಾಶಿ ಯಾತ್ರೆಯನ್ನು ಮುಗಿಸಿ ಹಿಂದಿರುಗುವ ಪ್ರಯಾಣದಲ್ಲಿ ತನ್ನ ಹೆಂಡತಿ ಸುಶೀಲಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ವಿಷಯ ತಿಳಿಯಲು ಸುಶೀಲಳ ಬಳಿ ನನ್ನ ಆಯುಷ್ಯವು ಹೇಗೆ ಹೆಚ್ಚಾಯಿತು ಎಂದು ಶಿವನು ಕೇಳಿದನು. ಇವೆಲ್ಲವೂ ಶ್ರಾವಣ ಮಂಗಳ ಗೌರಿ ವ್ರತದಿಂದಲೇ ನಡೆಯಿತು ಎಂದು ಹೇಳಿದಳು. ಈ ಕಥೆಯನ್ನು ಶ್ರೀಕೃಷ್ಣರು ದ್ರೌಪದಿಗೆ ಹೇಳಿದರು. ಶ್ರಾವಣ ಮಂಗಳ ಗೌರಿ ವ್ರತವನ್ನು ಆಚರಿಸುವ ಮುತ್ತೈದೆಯರು ಈ ಕಥೆಯನ್ನು ಓದಲೇಬೇಕು ಮತ್ತು ಅಕ್ಷತೆಯನ್ನು ತಲೆಯ ಮೇಲೆ ಧರಿಸಿದಾಗ ಮಾತ್ರ ವ್ರತದ ವಿಧಾನಗಳು ಪರಿಪೂರ್ಣವಾಗುತ್ತದೆ ಎಂದು ಭಾವಿಸಬೇಕು. ಮುತ್ತೈದೆ ಸ್ಥಾನ ಹೆಚ್ಚಿಸುವ ಮಂಗಳಗೌರಿಯ ವ್ರತದ ಈ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ಮಂಗಳ ಗೌರಿಯೈ ನಮಃ.